ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೇಲಿ ಗಿಣ್ಣು ಯಾವ ಥರ ಕಾಸ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಗೈಸ್ ಏಲಕ್ಕಿ ಹಾಕೊಳ್ಳಿ. ಏಲಕ್ಕಿ ಹಾಕೊಂಡ್ಮೇಲೆ ಒಂದು ಶುಂಠಿ ಹಾಕೊಳ್ಳಿ. ಆಮೇಲೆ ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಅರ್ಧ ಅಷ್ಟು ಬೆಲ್ಲ ಹಾಕೊಳ್ಳಿ. ನೆಕ್ಸ್ಟ್ ಗೈಸ್ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಹಾಕೊಳ್ಳಿ. ನಿಮ್ಮ ಮನೇಲಿ ಯಾವ್ದಿರುತ್ತೆ ಅದು ಹಾಕೊಳ್ಳಿ. ಬಟ್ ಎಮ್ಮೆ ಹಾಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೇಲಿ ಎಮ್ಮೆ ಹಾಲಿತ್ತು ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಗೈಸ್ ಲಾಸ್ಟಲ್ಲಿ ಟೀ ಗ್ಲಾಸ್ ಅಷ್ಟು ಗೀ ಬಾಲ್ ಹಾಕೊಳ್ಳಿ. ಒಂದು 10-20 ಮಿನಿಟ್ಸ್ ಹಂಗೆ ಬಿಟ್ಬಿಡಿ, ಅದು ಮಿಕ್ಸ್ ಮಾಡಿಬಿಟ್ಟು. ಯಾಕಂದರೆ ಅದಕ್ಕೆ ಏಲಕ್ಕಿ ಒಂದು ಶುಂಠಿ ಹಾಕಿರ್ತೀವಲ್ಲ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಬಿಟ್ಕೊಂಡಿರುತ್ತೆ ಹಾಲಿಗೆ. ಲಾಸ್ಟಲ್ಲಿ ನೀಟಾಗಿ ಸೋರಿಸ್ಕೊಳ್ಳಿ. ಗೈಸ್ ಇಲ್ಲಿ ಯಾವ ಮೆಜರ್ಮೆಂಟ್ ಹೇಳಿದ್ನಲ್ಲ ಅದು ಶುಗರ್ ಇರೋರಿಗೆ. ನೆಕ್ಸ್ಟ್ ಇಲ್ಲಿ ನಾನು ನಮಗೋಸ್ಕರ ಯಾವ ಥರ ಕಾಸ್ಕೊಂಡೆ ಅಂತ ತೋರಿಸ್ತೀನಿ ನೋಡಿ. ಗೈಸ್ ನಮಗೋಸ್ಕರ ಕಾಸ್ಕೊಂಡಿರೋದ್ರಲ್ಲಿ ಒಂದು 4 to 5 ಏಲಕ್ಕಿ ಹಾಕೊಂಡು 1 ಇಂಚಷ್ಟು ಒಂದು ಶುಂಠಿ ಹಾಕೊಂಡೆ. 2 ಗ್ಲಾಸ್ ಅಷ್ಟು ಹಾಲು ತಗೊಂಡು ಅದಕ್ಕೆ 2 ಟೀ ಗ್ಲಾಸ್ ಅಷ್ಟು ಗೀ ಬಾಲ್ನ ಹಾಕೊಂಡೆ. ಬಟ್ ಬೆಲ್ಲ ಐತಲ್ಲ 2 ಅಚ್ಚು ಬೆಲ್ಲ ಹಾಕಿದ್ದೀನಿ. ನಮ್ಮ ಅಮ್ಮಂಗೆ ಅರ್ಧ ಅಚ್ಚೆ ಹಾಕಿದ್ದೆ. ಗೈಸ್ ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರಿಟ್ಟು ಕೆಳಗಡೆ ಸಪೋರ್ಟಿಗೆ ಏನಾರ ಇಡಬೇಕು. ಸೊ ನಾನು ತೆಕ್ಕೆ ಇಟ್ಟಿದ್ದೀನಿ. ನಿಮ್ಮ ಹತ್ರ ಏನಿರುತ್ತೆ ಅದನ್ನ ಇಟ್ಕೊಳ್ಳಿ. ಅದ್ರ ಮೇಲೆ ನಮಗೋಸ್ಕರ ಅಂತ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಒಂದು ಬೌಲು ಅದನ್ನಿಟ್ಟು ಅದ್ರ ಮೇಲೆ ನಮ್ಮ ಅಮ್ಮಂಗೋಸ್ಕರ ಒಂದು ಟಿಫಿನಿಗೆ ಹಾಕಿ ಹಾಗೆ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೆ ಕುಕ್ಕರ್ ಒಳಗಡೆ. ನೋಡ್ಬೋದು ನೀವು. ಗೈಸ್ ಎಲ್ಲರೂ ಬೇರೆ ಬೇರೆ ಥರ ಬೇಯಿಸ್ಕೊತಾರೆ. ಬಟ್ ಇಲ್ಲಿ ನಾವು ಯಾವ ಥರ ಬೇಯಿಸ್ಕೊತೀವಿ ಅಂದರೆ ಕುಕ್ಕರ್ ಲಿಡ್ ಮುಚ್ತೀವಿ. ಬಟ್ ಕುಕ್ಕರ್ ಮೇಲೆ ವಿಸಿಲ್ ಇರುತ್ತಲ್ಲ ವಿಸಲ್ ಹಾಕೋಕ್ಕೆ ಹೋಗಲ್ಲ. ಒಂದು 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಗಿಣ್ಣ ಚೆನ್ನಾಗಿ ಬೆಂದಿರುತ್ತೆ 15 ಮಿನಿಟ್ಸಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಜಲಿ ಥರ. ಇಲ್ಲಿ ನಮ್ಮ ಅಮ್ಮನ ಫುಲ್ ವೈಟ್ ಬಂದಿದೆ ಯಾಕಂದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದ್ದೆ ಅಲ್ವಾ. ಸೊ ನಮ್ಮದು ಸ್ವಲ್ಪ ಆಫ್ ವೈಟ್ ಕಲರ್ ಜಾಸ್ತಿನೇ ಕಾಣಿಸ್ತಾ ಇದೆ ಯಾಕಂದರೆ ಬೆಲ್ಲ ಜಾಸ್ತಿ ಇತ್ತು ಅಂತ. ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಗಿಣ್ಣು ಬಂದಿದೆ ಅಂತ. ಒಂದು ಚೂರು ಸಹ ಗಟ್ಟಿಯಾಗಿಲ್ಲ, ಫುಲ್ ಸಾಫ್ಟ್ ಆಗಿದೆ. ಗೈಸ್ ನಂಗೆ ಗಿಣ್ಣು ಅಂದರೆ ತುಂಬಾ ಇಷ್ಟ. ಸ್ವೀಟಲ್ಲಿ ನಂಗೆ ಗಿಣ್ಣೆ ಇಷ್ಟ ಆ್ಯಕ್ಚುಲಿ. ನಾನು ಮುಂಬೈಯಲ್ಲಿ ಇದ್ದಾಗಲೂ ಅಷ್ಟೇ ಸ್ಕೂಲ್ ಬಿಟ್ಟಾಗ ಸಂಜೆ ಹೊತ್ತೆಲ್ಲ ₹1 ಕೊಟ್ಟು ₹2 ಕೊಟ್ಟು ಎಲ್ಲ ತಗೊಳ್ಳಿವೆ ತಿನ್ನೋಕ್ಕೋಸ್ಕರ. ಗೈಸ್ ದೊಡ್ಡವಳಾದ್ಮೇಲೂ ಅಷ್ಟೇ ಕಾಲೇಜ್ಗೆ ಹೋಗಬೇಕಿತ್ತು ಅಂದರೆ ಟ್ರೈನಿಂದ ಟ್ರಾವೆಲ್ ಮಾಡಬೇಕಿತ್ತು. ಟ್ರೈನಿನ ಸ್ಟೇಷನ್ ಹತ್ರ ಅಂತೂ ಎಲ್ಲ ಸ್ಟೇಷನ್ ಹತ್ರನೂ ಗಿಣ್ಣು ಮಾರೋರು. ಇಲ್ಲಿ ಗೈಸ್ ನೀವು ನೋಡ್ಬೋದು ನನ್ನ ಪ್ಲೇಟಿಗೆ ನನ್ನ ಗಿಣ್ಣು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಪರ್ಫೆಕ್ಟಾಗಿ ಬಂದಿದೆ, ನೀಟಾಗಿ ಬೆಂದಿದೆ ನೋಡಿ. ಗೈಸ್ ಟೇಸ್ಟಲ್ಲೂ ಅಷ್ಟೇ ಪರ್ಫೆಕ್ಟಾಗಿದೆ. ತುಂಬ ಸ್ವೀಟು ಆಗಿಲ್ಲ, ತುಂಬ ಸಪ್ಪೆನೂ ಆಗಿಲ್ಲ. ನಮಗೆ ಯಾವ ಥರ ಬೇಕು ಆ ಥರ ಪರ್ಫೆಕ್ಟಾಗಿದೆ. ಐ ಹೋಪ್ ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್.